ಅವ್ರ ಮಕ್ಕಳು ಯಾರ ಮಕ್ಕಳು ಹುಟ್ಟಿದ್ರು ಮರಿದೇ ಇರುವಂತ ಒಂದು ವ್ಯಕ್ತಿ, ಮರಿದೇ ಇರುವಂತ ಒಂದು ದೇವರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರೇ ಒಂದು ಮರೆಯಕ್ಕೆ ಸಾಧ್ಯವೇ ಇಲ್ಲ. ನಾವೆಷ್ಟೋ ಜನ ಊರಲ್ಲಿ ವಯಸ್ಸಾಗಿ ತಿರೋಗಿರೋದನ್ನ ನಾವು ಸ್ವಲ್ಪ ದಿವಸ ಆದ್ರೆ ಮರ್ತೋಗ್ಬಿಡ್ತೀವಿ. ಲಾಸ್ಟ್ಗೂ ಅವ್ರ ಸಮಾಧಿ ಎಲ್ಲಿದೆ ಅಂತ ಗುರ್ತಿಡಿಯಕ್ಕೂ ಆಗೋದಿಲ್ಲ. ಆದ್ರೆ ಈ ಪ್ರಪಂಚ ಇರೋವರೆಗೂ ಮರಿದೇ ಇರುವಂತ ಒಂದು ವ್ಯಕ್ತಿ, ಒಂದು ಮಾನವ ರೂಪದಲ್ಲಿ ದೇವರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಮಾತ್ರ. ಇವತ್ತು ಅವರ ಒಂದು ಜಯಂತ್ಯೋತ್ಸವ, ಅವರು ಹುಟ್ಟುಹಬ್ಬ, ಅವರದ್ದು ಅಂದ್ರೆ ವರ್ಷ ಪೂರ್ತಿ ಹಬ್ಬವೇ ನಮಗೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಹಿರಿಯರಾದಂಥ ನಮ್ಮ ನಜೀರಣ್ಣವರು ಆಗಮಿಸಿದರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವು ಎಲ್ಲವನ್ನು ನೆನೆಸ್ಕೋಬೇಕು. ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ನಾನು ಎಷ್ಟೋ ದೇಶಗಳನ್ನು ನೋಡಿದ್ದೀನಿ. ನಾವು ಯಾವ ಊರಲ್ಲಿ ಎಲ್ಲರೂ ಓಡಾಡ್ತಾ ಇದ್ದಾಗ ಏನಂತಾರೆ ಅಂದರೆ, ನಿಂದು ಪಾಸ್ಪೋರ್ಟ್ ಕೊಡು, ID ಕಾರ್ಡ್ ಕೊಡು ಅಂತಾರೆ. ಪೊಲೀಸರು ರೋಡಲ್ಲಿ ನಿಂತು ಹೋದಾಗ ಪಾಸ್ಪೋರ್ಟ್ ಕೊಡು, ID ಕಾರ್ಡ್ ಕೊಡು ಅಂತಾರೆ. ಆಮೇಲೆ ಎಲ್ಲರೂ ನಾವು ಹೈವೇನಲ್ಲಿ ನೈಟ್ ಹೊತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದ ಕಾರಲ್ಲಿ ಪೊಲೀಸರು ಬ್ಲಾಕ್ ಆಗ್ತಿರ್ತಾರೆ. ಆ ಬ್ಲಾಕಲ್ಲಿ ನಿಂತ್ಕೊಂಡಾಗ ನಮ್ಮನ್ನು ಏನು ಕೇಳ್ತಾರೆ ಅಂದರೆ ID ಕಾರ್ಡ್ ಕೊಡು ಅಂತ ಕೇಳ್ತಾರೆ. ಇಲ್ಲ ID ಕಾರ್ಡ್ ಇಲ್ಲ, ನಾನು ಇಂಟರ್ನ್ಯಾಷನಲ್ ಪಾಸ್ಪೋರ್ಟ್ ಕೊಡು ಅಂತಾರೆ. ಅದನ್ನು ನೋಡಿ ಅದರಲ್ಲಿ ವೀಸಾ ಎಲ್ಲ ಕರೆಕ್ಟ್ ಆಗಿದ್ರೇ ಬಿಡೋದು. ಆದರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವೆಲ್ಲಾದ್ರೂ ಹೋದ್ರೆ ನಮ್ಮ ಪೊಲೀಸರು ಡ್ರೈವಿಂಗ್ ಲೈಸೆನ್ಸ್ ಕೊಡು, ಕಾರ್ ಇನ್ಶೂರೆನ್ಸ್ ಕೊಡು ಅಂತ ಕೇಳ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಏನಕ್ಕೆ? ಕಾರ್ ಓಡಿಸಿದಾಗ ಏನಾದರೂ ತೊಂದರೆ ಆದರೆ ಸೇಫ್ಟಿ, ಇನ್ಶೂರೆನ್ಸ್ ಇದ್ರೆ ಏನಾದರೂ ತೊಂದರೆ ಆದರೆ ಸೇಫ್ಟಿ. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಸೇಫ್ಟಿ ಕೊಟ್ಟಿದ್ದಾರೆ ತಾನೇ ನಮಗೆ. ನೀನು ಎಲ್ಲಿಂದ ಬಂದೆ ಅಂತ ಕೊಟ್ಟಿಲ್ಲ ಅವ್ರು, ಎಲ್ಲಿಂದ ಬಂದೆ ಎಲ್ಲಿದೆಯಾ ಅಂತ ಅವ್ರು ಕೊಟ್ಟಿಲ್ಲ. ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸ್, ಸೇಫ್ಟಿ. ಆದರೆ ನಮ್ಮನ್ನು IC ಕೇಳಲ್ಲ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಕೊಡು, ನೀನು ಯಾವ ಊರು, ಎಲ್ಲಿ ಬೆಂಗಳೂರಿಂದ ಎಲ್ಲಿ ಹೋಗ್ತಾ ಇದೆಯಾ, ಕೋಲಾರ, ಹೋಗ್ಲಿ, ಆಯ್ತು ನಡಿ, ಡ್ರೈವಿಂಗ್ ಲೈಸೆನ್ಸು ಇನ್ಶೂರೆನ್ಸ್ ಇದೆಯಾ, ಇದೆ, ಹೋಗಂಗಾದ್ರೆ ಅಂತಾರೆ. ಆದರೆ ಬೇರೆ ದೇಶದಲ್ಲಿ ಹಂಗಲ್ಲ. ನೀನು ಯಾವ ಊರು, ನೀನು ಏನು, ನೀನು ಎಲ್ಲಿಂದ ಬರ್ತಾ ಇದೆಯಾ, ನಿನ್ನ ಆಧಾರ್ ಕಾರ್ಡ್ ಕೊಡು, ನಿನ್ನ ಪಾಸ್ಪೋರ್ಟ್ ಕೊಡು ಅಂತ ಎಲ್ಲವನ್ನು ಕೇಳ್ತಾರೆ. ಆದರೆ ಈ ಭಾರತ ದೇಶದಲ್ಲಿ ಇಷ್ಟೊಂದು ಫ್ರೀಯಾಗಿ ನಾವೆಲ್ಲ ಓಡಾಡಬೇಕಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ನಮ್ಮ ಕಾರಣಕರ್ತರು. ಅವರು ಕೊಟ್ಟಿರುವಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸುತ್ತಾಡ್ತಾ ಇದ್ದೀವಿ. ಅವರು ಕೊಟ್ಟಿರುವಂಥ ಸಂವಿಧಾನ ಅಡಿಯಲ್ಲಿ ನಾವು ಈ ಗಾಳಿಯನ್ನು ತಗೊಳ್ತಾ ಇದ್ದೀವಿ, ಬೆಳೆ ಮಾಡ್ತಾ ಇದ್ದೀವಿ, ರಾಗಿ, ಅಕ್ಕಿ, ಗೋಧಿ ಎಲ್ಲವನ್ನು ಈ ದೇಶದಲ್ಲಿ ಬೆಳೆಯುವಂಥದ್ದು ಅವರು ಕೊಟ್ಟಿರುವಂಥ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಇವತ್ತು ಊಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೆಲವರು ಏನು ಅನ್ಕೊಂಡ್ರೆ ಒಂದು ಜಾತಿಗೆ ಸೀಮಿತ ಅನ್ಕೊಂಡಿದ್ದಾರೆ. ಅದು ತಪ್ಪು. ಅವರು ಒಂದು ಜಾತಿಗೆ ಸೀಮಿತವಾದಂಥವರಲ್ಲ, ಈ ದೇಶಕ್ಕೆ ಸೀಮಿತವಾದಂಥವರು. ಈ ದೇಶದಲ್ಲಿ ಬರ್ತಾ ಇರತಕ್ಕಂಥ ಪ್ರತಿಯೊಂದು ಪ್ರಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಹಕ್ಕಿದೆ. ಅವರು ನಮ್ಮ ಮೇಲೆ ಇದೆ, ನಾವು ಅವ್ರ ಮೇಲೆ ಅವರ ಋಣಿಯಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ಅವ್ರ ಸ್ಟೋರಿ ಹೇಳ್ಕೊಂಡು ಹೋದ್ರೆ ತುಂಬ ಬೇಕಾದಷ್ಟು ಸ್ಟೋರಿ ಇದೆ ಅವ್ರದ್ದು. ಅವ್ರ ಕೋರ್ಟ್ಗಳಲ್ಲಿ ಈ ದೇಶಕ್ಕೋಸ್ಕರ, ಈ ಜನಕ್ಕೋಸ್ಕರ ಅವ್ರ ಫ್ಯಾಮಿಲಿನ ತ್ಯಾಗ, ಅವ್ರ ಮಕ್ಕಳು ತೀರೋದಾಗ ಅವರು ಆ ಟೈಮ್ ಹೋಗದಂಗೆ ಬೇರೆ ಜನವನ್ನ ಕಾಪಾಡಿದ್ದಾರೆ. ಅವ್ರ ಮನೆ, ಅವ್ರ ಮಕ್ಕಳು ಇದನ್ನು ತ್ಯಾಗ ಮಾಡಿದ್ದಾರೆ ದೇಶಕ್ಕೆ. ಯಾರಾದರೂ ಮಾಡ್ತಾರಾ? ಯಾರು ಮಾಡೋದಿಲ್ಲ. ಅವರಷ್ಟೊಂದು ತ್ಯಾಗವನ್ನು ಮಾಡ್ತಾರೆ ಅವರು. ಆ ರೀತಿಯಾದಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ದೇಶದಲ್ಲಿ ಅವರಂಥವರು ಯಾರು ಹಾಕ್ತಾರೆ ಅಂತ ನಾವೆಲ್ಲ ಕನಸು ಕಾಣ್ತೇವೆ. ಯಾರಾದರೂ ಆಗ್ಬೋದೇನೋ, ಆ ದೇವರೇ ಅವರೇ ಒಂದು ಆಶೀರ್ವಾದ ಮಾಡಿ ನನ್ನ ಒಂದು ಮೈಂಡು, ನನ್ನ ಒಂದು ಬುದ್ಧಿ, ನನ್ನ ತಿಳುವಳಿಕೆ ನಿನ್ನಲ್ಲಿ ಹಾಕೋ, ನಿನ್ನಲ್ಲಿ ನಾನು ಬರ್ತೀನಿ ಅಂತ ಯಾರಿಗಾದ್ರೂ ಬಂದು ಇನ್ನೂ ನಮ್ಮ ದೇಶವನ್ನು ಉತ್ತಮ. ಇಷ್ಟೊತ್ತು ಹೇಳ್ತಾ ಇದ್ರು ಬೇರೆ ದೇಶಗಳೆಲ್ಲ ನಮ್ಮ ಸಂವಿಧಾನವನ್ನ ತಗೊಂಡು ಅವ್ರು ನಮ್ಮ ಸಂವಿಧಾನ ಯಾವ ರೀತಿಯಲ್ಲಿ ನೋಡ್ಕೊಂಡು ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ. ಆದರೆ ನಿಜವಾದ ಮಾತು, ನಮ್ಮ ಸಂವಿಧಾನವನ್ನು ಫಾಲೋ ಅಪ್ ಮಾಡ್ತಾ ಇರುವಂಥ ದೇಶಗಳು ಎಲ್ಲೋ ಅಭಿವೃದ್ಧಿ ಆಗೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಇವತ್ತು ನಾವು ಇಂಡೋನೇಷ್ಯಾ ಅಂತೀವಿ. ಇಂಡೋನೇಷ್ಯಾಕ್ಕೆ ಬಂದು ನಮ್ಮೂರು ಕಾಸು 30,000 ರೂಪಾಯಿ ಅವ್ರು ಕೊಟ್ಟರೆ ಅವ್ರ ಕಾಸು ನಮಗೆ 1 ಕೋಟಿ ಕೊಡ್ತಾರೆ. 1 ಕೋಟಿ, ನಮ್ದು 30,000, ಅವ್ರು 1 ಕೋಟಿ. ಆದರೆ ಏನಂತಾರೆ, ಇಂಡೋನೇಷ್ಯಾ ತುಂಬ ಬಡ ದೇಶ ಅಂತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶ ಹೆಂಗೆ ಅಭಿವೃದ್ಧಿ ಆಗಿದೆ, ಅಲ್ಲಿರೋ ರೋಡ್ಗಳು ಹೆಂಗಿದ್ದಾವೆ, ಅಲ್ಲಿರುವಂಥ ಕಟ್ಟಡಗಳು ಹೆಂಗಿದ್ದಾವೆ ಅಂತ. ಆದರೆ ನಮ್ಮ ಸಂವಿಧಾನವನ್ನು ಎಲ್ಲೂ ಪಾಲನೆ ಮಾಡ್ತಾ ಇದ್ದಾರೆ. ಥೈಲ್ಯಾಂಡು ಏನೂ ಇಲ್ಲ, ಥೈಲ್ಯಾಂಡ್ ಬರೀ ಟೂರಿಸ್ಟು. ಆ ಊರಲ್ಲಿ ಹೋಗಿ ಡೆವಲಪ್ಮೆಂಟ್. ನಮ್ಮ ಸಂವಿಧಾನವನ್ನು ನೋಡಿದ್ದ ದೇಶಗಳು ಎಲ್ಲೋ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ನಮ್ಮ ಭಾರತ ದೇಶವನ್ನು ಇನ್ನೂ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ದೀವಿ. ಆದರೆ ನಾವಿನ್ನೂ ಅಭಿವೃದ್ಧಿ ಆಗಬೇಕಂದ್ರೆ ಇನ್ನು ಎಷ್ಟೋ ದಿವಸಗಳು ಹೋಗ್ಬೇಕಾಗ್ತದೆ. ಅದರಿಂದ ತಾವೆಲ್ಲರೂ ಇವತ್ತು ನಮ್ಮ ಸಂವಿಧಾನವನ್ನು ಉಳಿಸ್ಕೋಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲ ಜಾಗೃತರಾಗಬೇಕಾಗಿದೆ. ನಾವು ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ. ಇವತ್ತು ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗಿರಲಿ. ಅವರು ಇಲ್ಲಿ ಇವತ್ತು ನಮ್ಮ ಮುಂದೆ ಇಲ್ಲದೇ ಇದ್ರು, ಅವರು ಗಾಲಿ ರೂಪದಲ್ಲಾದರೂ ಬಂದರು ಈ ಕೆಟ್ಟ ಜನಕ್ಕೆ, ಈ ಕೆಟ್ಟ ಕೆಲಸಗಳು ಮಾಡೋರಿಗೆ, ಇದರ ಬಗ್ಗೆ ವಿರೋಧ ಮಾಡೋರನ್ನ ರಾತ್ರಿ ಬಂದು ಗಾಲಿನಲ್ಲಿ ಬಂದು ಅವ್ರು ಕತ್ತಿಸಿ ಸಾಯಿಸಬೇಕು ಅಂತ ನಾನು ಅವರಲ್ಲಿ ಅಂಬೇಡ್ಕರ್ ಕೇಳ್ಕೊಳ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಿರುವಂಥ ಸಂವಿಧಾನವನ್ನು ಚೇಂಜ್ ಮಾಡಬೇಕು
ಬಸವಣ್ಣವರು ಇಂಥವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ರಾತ್ರಿ ಹೊತ್ತು ಅವರೇ ಕನ್ಸಲ್ಲಿ ಹೋಗಿ కత్తిసిಬಿಡ್ಬೇಕಾದ್ರು ಒಂದೇ సవాల్ పెద్దవాళ్ళు చెప్తారు కదా కొట్టేదొద్దు ಕಿತ್ತೇದొద్దు ఒక ఏటేస్తా పోయిರಾನೆ అట్లా ಕತ್ತಿಸಬೇಕು ಅಂತ ನಾನು ಹೇಳ್ತಾ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಕ್ಕಳೇ ಹುಡುಗರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ವರ್ಷಪೂರ್ತಿ ಕಾರ್ಯಕ್ರಮಗಳಲ್ಲಿ ವರ್ಷ ಈ ಥರ ಆಗಲಿ ಅಂತ ಹೇಳ್ತಾ ಅಂಬೇಡ್ಕರ್ ಅವರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಜೈ ಭೀಮ್ ಜೈ ಅಂಬೇಡ್ಕರ್ ನನ್ನ ಮಾತನ್ನು ಮುಗಿಸ್ತೀನಿ.